ನಮಸ್ತೆ ಸ್ನೇಹಿತರೆ. ನಾನು ಬೇಸಿಗೆ ಕಾಲದಲ್ಲಿ ಪ್ರತಿ ಸಲನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಬೇಸಿಗೆ ಕಾಲ ಬಂದರೆ ಏನೇನು ಅನಾಹುತ ಆಗುತ್ತಂತ ಮುಂಜಾಗ್ರತೆಯನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅದೇ ಥರ ಈ ಬೇಸಿಗೆಗಾಲದಲ್ಲಿ ಹೆಚ್ಚು ಕಡಿಮೆ ತಾಪಮಾನ 36ರಿಂದ 38 ಇದೆ ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿ ತಾಲೂಕಲ್ಲಿ. ಇಂಥ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ರಜಾನೂ ಸಿಗುತ್ತೆ. ಇದು ಎಲ್ಲರಿಗೂ ಗೊತ್ತು, ಎಲ್ಲ ಪೋಷಕರಿಗೂ ಗೊತ್ತು. ಮಕ್ಕಳಿಗೆ ರಜಾ ಸಿಕ್ಕಿದ ಕೂಡಲೇ ಮಕ್ಕಳು ಏನು ಮಾಡ್ತಾರೆ, 4-5 ಜನ ಸೇರಿಕೊಂಡು ಕೆರೆಗೂ ಬಾವಿಗೂ ಹಳ್ಳಕ್ಕೂ ಚಾನಲ್ಗೂ ಈಜಾಡಕ್ಕೆ ಹೋಗ್ತಾರೆ. ಈಜಾಡಕ್ಕೆ ಹೋಗಿ ಏನೋ ಒಂದು ಅನಾಹುತ ಆಗೇ ಆಕತ್ತೆ. ಅನಾಹುತಗಳು ಆಗ್ತಾಯಿದ್ದಾವೆ. ಪ್ರತಿ ಸಲಿನೂ ಇದೇ ಥರ ಆಗ್ತಾಯಿದೆ. ಈಗ ಶಾಲೆಗಳು ರಜಾ ಬೇರೆ. ಈಗ ತಂದೆ ತಾಯಿರು ಹೋಗಪ್ಪ ಎಲ್ಲರೂ ಈಜಾಡಕ್ಕೆ ಹೋಗ್ತೀನಿ ಅಂದರೆ ಹೋಗ್ಬರೋ ಅಂತಾರೆ. ಈಜಾಡಕ್ಕೆ ಬರ್ತಂತ ಹೇಳಿ ಕಳಿಸ್ತಾರೆ. ಅಲ್ಲಿ ಏನೇನಾಗತ್ತಂತ ಯಾರಿಗೂ ಗೊತ್ತು. ಈಜಾಡೋರು ಕಷ್ಟದಲ್ಲಿದ್ದಾರೆ. ಆ ಥರ ಈಗ ಒಂದು ಸಂಕಟ ಸುದ್ದಿ ಏನಪ್ಪ ಅಂದರೆ, ಮೊನ್ನೆ ತಾನೇ ಹೊಸದುರ್ಗದಿಂದ ಬಂದ ನಮ್ಮ ಸೂಳೆಕೆರೆ ಶಾಂತಿ ಸಾಗರ ಚಾನಲ್ ಲಕ್ಕುಳಿಂದ ಏನು ಬರುತ್ತೆ ಆ ಚಾನಲಲ್ಲಿ ಈಜಾಡಕ್ಕೆ ಹೋಗಿದ್ದಾನೆ ಹೊಸದುರ್ಗ ಹುಡುಗ. ಈಜಾಡಕ್ಕೆ ಹೋದ. ಈಜು ಆಡಿದಾನೋ ಇಲ್ಲೋ ಗೊತ್ತಿಲ್ಲ, ಹಂಗೆ ನೀರಿಗೆ ಮುಳುಗಿ ಹೋಗ್ಬಿಟ್ಟ. ಅವನಿಗೆ ಒಂದು ದಿವಸ ಬಿಟ್ಟು ಅವನ ಬಾಡಿ ಸಿಕ್ತು. ಈಗ ಎಲ್ಲಿಂದ ಮದುವೆಗೆ ಅಂತ ಬರ್ತಾರೆ. ಎಲ್ಲೋ ಏನಪ್ಪ ನಡೆಯಪ್ಪ ಹೋಗಿ ಬರೋಣ ಚಾನಲ್ ಕೆರೆಗೆ ನೋಡ್ಕೊಂಬರೋಣಪ್ಪ, ರಜಾ ಐತಿ, ಬಿಸಿಲು ಜಾಸ್ತಿ ಐತೆ ಅಂತ ಹುಡುಗರು ಬರ್ತಾರೆ. ಪ್ರಾಯ ಹುಡುಗರು ಹೇಳೋಕ್ಕಾಗಲ್ಲ, ತಂದೆ ತಾಯಿಗೆ ಹೇಳಲ್ಲ. ಅದೇ ಥರ ಈ ಅನಾಹುತಗಳಾಗಿ ಈಗ ತಂದೆ ತಾಯಿ ಏನು ಮಾಡಬೇಕು? ಅದಕ್ಕೋಸ್ಕರ ನಾನು ಮಕ್ಕಳಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಈಗ ಪ್ರಾಯ ಬಂದ ಮಕ್ಕಳು ಯಾರಿಗೂ ಮಾತು ಕೇಳಲ್ಲ. ಆದರೂ ಕೇಳ್ಕೊಳ್ಳೋದು ಇಷ್ಟೇಪ್ಪ, ನೀವು ಈಜು ಬರುತ್ತೆ ಬರಲ್ಲ ಅಂತ ಹೇಳಲ್ಲ. ಟೈಮ್ ಸರಿ ಇಲ್ಲ ಅಂದರೆ ಎಷ್ಟು ಕರೆಕ್ಟಾಗಿ ಈಜಾಡೋನು ಹೋಗ್ಬಿಡ್ತಾನೆ ನೀರಿಗೆ. ಅದೇ ಥರ ಮೊನ್ನೆ ತಾನೇ ಒಬ್ಬ ಹೋದ. ಮತ್ತು ನಿನ್ನೆ ಹರಿಹರದಿಂದ 4 ಹುಡುಗರು ಬಂದರು. 4 ಹುಡುಗರಲ್ಲಿ ಒಬ್ಬನಿಗೆ ಈಜು ಬರುತ್ತೆ ಅಷ್ಟೇ, 3ರಿಗೆ ಬರ್ತಿದ್ದಿಲ್ಲ. ಅವನು ಈಜಾಡಕ್ಕೆ ಹೋದ, ಆಡ್ತಿದ್ದ. ಅವನು ಕೈ ಮೇಲ್ಗಡೆ ಮಾಡಿ ಕರೆದಂಗೆ ಆತಂತ ಮತ್ತಿಬ್ಬರು 3 ಹುಡುಗರು ಈಜ ಆಡಕ್ಕೆ ಬರಲ್ಲ ಅವ್ರಿಗೆ. ಅವನಿಗೆ ಹೇಳ್ಕೊಂಡು ಹೋಗಿ ಇವರು 2 ಹುಡುಗರು ಹೋದರು. ಇದು ಅನಾಹುತ ಅಲ್ಲ, ಇದು ನಾವು ಮಾಡ್ಕೊಳ್ಳೋದು ಅನಾಹುತಗಳು. ಅದಕ್ಕೋಸ್ಕರ ನಾನು ಪೋಷಕರ ಹತ್ರ ಕೇಳೋದಿಷ್ಟೇ, ಮಕ್ಕಳು ಹುಷಾರಾಗಿ ನೋಡ್ಕೊಳ್ಳಿ. ಈ ರಜೆ ಆಗೋ ತನಕ ಈ ಚಾನಲ್ಗೂ ಬಾವಿಗೂ ಕೆರೆಗೂ ಹೋಗ್ತಾರಲ್ಲ, ಅಲ್ಲಿ ನೀವು ಸೇಫ್ಟಾಗಿ ಹೋಗಿ ಸೇಫ್ಟಾಗಿ ಬರ್ರಿ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿ ಸಲ ಇಂಥ ಅನಾಹುತಗಳು ಚಾನಲ್ಗಳಲ್ಲಿ ಆಗ್ತಾಯಿದ್ದಾವೆ. ಆದಷ್ಟು ನಮ್ಮ ಸೂಳೆಕೆರೆ ಶಾಂತಿ ಸಾಗರ ಇದೆಯಲ್ಲ, ಈ ಚಾನಲ್ ಲಕ್ಕುಳಿಂದ ಬರೋ ಚಾನಲಿಗೆ ಈಜಾಡೋಕ್ಕೆ ಜಾಸ್ತಿ ಹೋಗಬೇಡ್ರಿ. ನೀರು ಭಾರಿ ಫಾಸ್ಟ್ ಇರುತ್ತೆ ಇಲ್ಲಿ. ನೀರು ಮೊದಲೇ ಸಿಮೆಂಟ್ ಇದ್ದಿಲ್ಲ, ಈ ಕಾಲುವೆಗೆ ಸಿಮೆಂಟ್ ಮಾಡಿದ್ದಾರೆ. ಚಾನಲಿಗೆ ನೀರು ಭಾರಿ ಫಾಸ್ಟಾಗಿ ಹೋಗುತ್ತೆ ನೀರು. ಅದಕ್ಕೋಸ್ಕರ ಬೇಡ್ಕೊಡಿ ಇಷ್ಟೇ, ನಿಮ್ಮ ಮಕ್ಕಳಿಗೆ ನೀವು ಹುಷಾರಾಗಿ ನೋಡ್ಕೊಡ್ರಿ, ಜೋಪಾನ ನೋಡಿರಿ. ಒಟ್ಟು ರಜೆ ಆಗೋ ತನಕ ಭಾರಿ ಮಕ್ಕಳಿಗೆ ಜೋಪಾನ ಮಾಡ್ಕೋಬೇಕಂತ ನನ್ನ ವಿನಂತಿ ನಿಮ್ಮ